ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗ್ ಇದು. ನಾನು ಈಗ ಒಂದು 4-5 ಡೇಸ್ ಹಿಂದೆನೇ ಇದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕಾರಣಾಂತರಗಳಿಂದ ಆಗಲಿಲ್ಲ. ಸ್ವಲ್ಪ ಊರಿಗೆಲ್ಲ ಹೋಗೋದಿತ್ತು. ನನ್ನ ತಮ್ಮಂಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆ ಟೆನ್ಷನಲ್ಲಿ ಯಾವುದೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರಲಿಲ್ಲ. ಇನ್ನೂ ಲೇಟ್ ಮಾಡಿದ್ರೆ ಇನ್ನೇನು ಹಬ್ಬನೇ ಹತ್ರ ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ಇವತ್ತು ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದಿಷ್ಟು ವಸ್ತುಗಳನ್ನು ನಾನು ಶಾಪಿಂಗ್ ಮಾಡಿದ್ದೀನಿ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡಿದ್ದೀನಿ. ಇನ್ನು ಕೆಲವು ವಸ್ತುಗಳು ನನ್ನ ಹತ್ರ ಮುಂಚೆಯಿಂದನೂ ಇತ್ತು. ಆ ವಸ್ತುಗಳನ್ನು ಕೂಡ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡ್ದಲೇ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವಸ್ತು ತಂದುಬಿಟ್ಟು ಇದು ಕಳಸೆ ಚಂಬು. ಇದನ್ನು ಕೂಡ ಈಗ ರೀಸೆಂಟಾಗಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ ಬೇಸಿಗೆ ರಜಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ತೊಗೊಂಡಿದ್ದಂಥದ್ದು. ಇದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಅಂದ್ಬಿಟ್ಟು. ಆ್ಯಂಡ್ ಹಾಗೆ ಇದು ತುಂಬ ವೆಯ್ಟ್ ಕೂಡ ಇದೆ. ಇದಕ್ಕೆ ನಾನು ಜಸ್ಟ್ 1300 ಕೊಟ್ಟಿದ್ದಷ್ಟೇ. 3 ಜನ ತೊಗೊಂಡ್ವಿ, ನಾನು ನಮ್ಮ ಅಕ್ಕ ಹಾಗೆ ನಮ್ಮ ಅಮ್ಮನ ಮಿಸ್ಸಸ್ಸು. ಹಾಗಾಗಿ ಅವ್ರು ಹೇಳಿದ್ರು 2500, ನಾವು 3 ಜನ ತಗೊಂಡ್ವಲ್ಲ, ಹಾಗಾಗಿ ಒಬ್ಬೊಬ್ಬರು 1300 ರೂಪಾಯಿ ಕೊಟ್ಟು ಈ ಕಳಸನ ತಗೊಂಡೆ. ನಾನು ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ಬಿಂದಿಗೆನ ಇಟ್ಟು ಅಮ್ಮನವರಿಗೆಲ್ಲ ಅಲಂಕಾರ ಮಾಡ್ತೀನಿ. ಕೈ ಕಾಲು ಮುಖ ಪದ್ಮೆಲ್ಲ ಇಟ್ಬಿಟ್ಟು ಪ್ರಧಾನ ಕಳಸ ಅಂತ ಹೇಳ್ಬಿಟ್ಟು ಇನ್ನೊಂದು ಕಳಸನ ಇಡ್ತೀನಲ್ವ, ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹುರುಳಿ ತರಿಸ್ಕೊಂಡಿದ್ದೀನಿ. ಇದು ದೀಪದ್ದು. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬುಕ್ ಮಾಡಿದ್ದು ನಾನು. ಹಬ್ಬ ಆದಮೇಲೆ ಬಂತು. ಹಾಗಾಗಿ ಅವಾಗಿಂದನೂ ಇದನ್ನು ಯೂಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೆ. ಈ ವರ್ಷ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ತುಪ್ಪದ ಬತ್ತಿ ಹಚ್ಚಿಡೋಕ್ಕೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಹುರುಳಿ ಇದೆಯಲ್ವಾ, ಅಲ್ಲಿ ಫ್ಲವರ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿ ಸುತ್ತ ತುಪ್ಪದ ಬತ್ತಿ ಹಚ್ಚಿಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ 150 ಸಮಥಿಂಗ್ ಕೊಟ್ಟಿದ್ದೆ. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಕೊಳ್ಳಿ. ಅಂಡ್ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಳೆಗಳನ್ನ ತರಿಸ್ಕೊಂಡಿದ್ದೀನಿ. ಇದು ಸುಮಾರು ಜನ ಹುಡುಕ್ತಿರ್ತೀರಾ. ನಾನು ಕೂಡ ಲೋಕಲಲ್ಲಿ ತುಂಬ ಶಾಪಲ್ಲಿ ಕೇಳಿದೆ, ಬಟ್ ನಂಗೆ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ನಾನು ಇದನ್ನು ಮೀಶೋನಲ್ಲಿ ತರಿಸ್ಕೊಂಡಿದ್ದೀನಿ. ಜಸ್ಟ್ 146 ರುಪೀಸ್ಗೆ 101 ಬಳೆಗಳು 3 ಕಲರಲ್ಲಿ ಸಿಕ್ಕಿದೆ ನನಗೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಬಳೆಗಳನ್ನು ನೋಡ್ಬಿಟ್ಟು. ಇದು 3ಕ್ಕೆ 146 ರುಪೀಸ್ ಕೊಟ್ಟಿದ್ದೀನಿ ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಇದು ಓಪನ್ ಮಾಡಿ ತೋರಿಸಿ ನೋಡಿ. ಓಪನ್ ಮಾಡಿದ್ದೀನಿ. 101 ಬಳೆ, ಒಂದು ಬ್ರೇಕ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇನೆ. ಹಾಗೆ ಇದು ಗ್ರೀನ್ ಕಲರ್, 3 ಕಲರ್ ತರಿಸ್ಕೊಂಡಿದ್ದೀನಿ ನಾನು. ಇದ್ರದ್ದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಮೀಶೋದಲ್ಲಿ ತರಿಸಿದ್ದು. ಇದು 11 ಕಾಯಿನ್ ಇರುತ್ತೆ. 11 ಕಾಯಿನ್ಗೆ 121 ರುಪೀಸ್ ಕೊಟ್ಟಿದ್ದೀನಿ. ಇದು ಕುಬೇರ ಲಕ್ಷ್ಮಿ ಕಾಯಿನ್ಸ್. ನಾನು ಈ ಸರ್ತಿ ತರಿಸ್ಕೊಂಡಿರೋದು ಮೀಶೋಯಿಂದ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನು ಕೂಡ ಮೀಶೋಲ್ಲೇ ತರಿಸ್ಕೊಂಡಿರೋದು ನಾನು. ಎಲಿಫೆಂಟ್. ಇದು ಕೂಡ ನೋಡಿ ಅಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದು ಮೆಟಲ್ಲಿಂದು 121 ರುಪೀಸ್ ಕೊಟ್ಟೆ. ಅಂದ್ರೆ ನಾನು ಪ್ರಧಾನ ಕಳಸ ಇಡ್ತೀನಲ್ವಾ, ಅದ್ರ ಆ ಕಡೆ ಈ ಕಡೆ ಇಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ದೊಡ್ಡ ತಗೋಬೇಕು ಅಂತ ಇದ್ದೆ, ಈ ಸರ್ತಿ ತಗೊಳಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ತಗೊಳ್ಳೋಣ ಅಂತ ಅನ್ಕೊಂಡು ಈಗ ಸದ್ಯಕ್ಕೆ ಇದನ್ನ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ವೆಯ್ಟ್ ಕೂಡ ಹಾಗೆ ಇದೆ. ಸೊ ಇದು ಕೂಡ ಲಕ್ಷ್ಮೀ ಪೂಜೆಯಲ್ಲಿ ಎಲ್ರು ಕೂಡ ಸಾಮಾನ್ಯವಾಗಿರ್ತಾರಲ್ವಾ. ಸೊ ನಾನು ಈ ವರ್ಷ ಇದನ್ನ ತರಿಸ್ಕೊಂಡಿದ್ದೀನಿ. ಒಂದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಬ್ಯಾಕ್ ಡ್ರಾಪ್ ತರಿಸ್ಕೊಂಡಿದ್ದೆ. ಯೂಶುವಲಿ ಪ್ರತಿ ವರ್ಷನೂ ಕೂಡ ನಾನೇ ಡೆಕೋರೇಷನ್ ಮಾಡ್ತಾ ಇದ್ವಿ, ಬಟ್ ಈ ಸರ್ತಿ ಪಾಪು ಇಟ್ಕೊಂಡು ಅದೆಲ್ಲ ಮಾಡೋಷ್ಟು ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದೀನಿ ಬ್ಯಾಕ್ ಡ್ರಾಪು. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ, ತುಂಬ ಕಲರ್ಸ್ ಇದೆ. ನೀವು ನೋಡಿ ಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬೋದು. ಇದು ಕೂಡ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಕ್ಲಾತು ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ಇದು ಫುಲ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇನ್ನು ನೆಕ್ಸ್ಟ್ ಗಣಪತಿ ಹಬ್ಬ ಬೇರೆ ಬಂತು, ಹಾಗೆ ಆಯುಧ ಪೂಜೆ ಎಲ್ಲ ಬಂತಲ್ವಾ. ಸೊ ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ ತುಂಬಾ ತರ ಡಿಸೈನ್ಸ್ ಇದೆ, ನೀವು ಯಾವ್ದು ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು
ತೋಮಾಲೆ. ಇದನ್ನ ಆಕ್ಚುಲಿ ನಾವೇ ಮನೇಲೆ ರೆಡಿ ಮಾಡಿದ್ದು, ನಾನು ನನ್ನ ಹಸ್ಬೆಂಡ್ ಸೇರ್ಕೊಂಡು. ಆಕ್ಚುಲಿ ಅವರೇ ಜಾಸ್ತಿ ಇದರಲ್ಲಿ ವರ್ಕ್ ಮಾಡಿದ್ದು ಅಂತ ಹೇಳ್ಬೋದು. ನಾನು ಪಾಪು ಇಟ್ಕೊಂಡು ಯಾವ ತರ ಬೇಕು ಅಂತೇಳಿ ಐಡಿಯಾ ಕೊಟ್ಟೆ, ಅವರು ಎಲ್ಲ ಪ್ರಿಪೇರ್ ಮಾಡಿದ್ರು. ಹಾಗೆ ಇದನ್ನ ಸ್ಟಿಚಿಂಗ್ ಕೂಡ ಅಷ್ಟೇ, ನಾನು ಹೊರಗಡೆ ಸ್ಟಿಚ್ ಮಾಡಿಸ್ಕೊಂಡು ಬಂದೆ. ಔಟ್ಸೈಡ್ ಅಲ್ಲಿ ಕೇಳಿದ್ವಿ, ಅಲ್ಲಿ 700 800 ಅಂತ ಹೇಳಿದ್ರು. ಜಸ್ಟ್ ನಾನು ಇದಕ್ಕೆ ಒಂದು 200 ರುಪೀಸ್ ಖರ್ಚು ಮಾಡಿಲ್ಲ ಅನ್ಸುತ್ತೆ, 150. ಇನ್ನು ಕೆಲವು ಬೀಡ್ಸ್ ಎಲ್ಲ ಮನೇಲೇ ಇತ್ತು, ಅದನ್ನ ಎಲ್ಲ ಯೂಸ್ ಮಾಡ್ಕೊಂಡು ತೋಮಾಲೆನ ರೆಡಿ ಮಾಡಿದ್ದೀನಿ. ಇದ್ರನ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಕೂಡ ಶೇರ್ ಮಾಡ್ತೀನಿ. ಸೊ ಒಂದು 200 ರುಪೀಸ್ ಖರ್ಚು ಮಾಡಿದ್ರೆ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಡಿಸೈನು ಅಷ್ಟೇ, ನಿಮಗೆ ಯಾವ ತರ ಬೇಕೋ ಆ ರೀತಿ ಇದನ್ನ ಡಿಸೈನ್ ಮಾಡ್ಕೋಬಹುದು. ಹಾಗೆ ಇದು ಹಸ್ತಪಾದ. ಇದು ಆಕ್ಚುಲಿ ನನ್ನ ಹತ್ರ ಇತ್ತು ಹಳೇದು, ಬಟ್ ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಅಂತೇಳಿ ಈ ವರ್ಷ ಹೊಸದ್ ತರಿಸ್ಕೊಂಡಿದ್ದೀನಿ. ಇದು ಇಲ್ಲೇ ನಮ್ಮ ಮನೆ ಹತ್ರನೇ ಲೋಕಲ್ ಶಾಪ್ ಅಲ್ಲಿ ತಗೊಬಂದಿದ್ದು. ನಾನೇನು ಹೋಗಿರ್ಲಿಲ್ಲ, ನಮ್ಮ ಮನೆಯವರು ಹೋಗಿ ತಗೊಂಡ್ಬಂದಿದ್ದಾರೆ. ಚೆನ್ನಾಗಿದೆ ನೋಡಿ. ಈ ತರ ಇದು ಎಷ್ಟು ಅವರು 700 ಏನೋ ಹೇಳಿದ್ರಂತೆ, ನಮ್ಮ ಮನೆಯವರು 500 ಕೊಟ್ಟು ತಗೊಬಂದಿದ್ದಾರೆ. ಚೆನ್ನಾಗಿದೆ. ಹಾಗೆ ನನ್ನ ಹತ್ರ ಇದ್ದಿದ್ದು ಲೆಗ್ ಬಂದ್ಬಿಟ್ಟು ಒಂಥರ ಕ್ರಾಸ್ ಅಲ್ಲಿ ಇತ್ತು, ಚೆನ್ನಾಗಿರ್ಲಿಲ್ಲ. ಇದು ಚೆನ್ನಾಗಿದೆ, ಸ್ಟ್ರೇಟ್ ಇದೆ. ನಮಗೆ ಯಾವ ತರ ಬೇಕೋ ಆ ರೀತಿ ನಾವು ಸ್ಟಿಚ್ ಮಾಡ್ಕೋಬಹುದು, ಇಲ್ಲ ಗುಂಡ್ಪಿನ್ ಹಾಕೋಬಹುದು. ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನಾವು ಇದನ್ನ ರೆಡಿ ಮಾಡ್ಕೋಬಹುದು. ಈಗೆಲ್ಲ ರೆಡಿ ಆಗಿರೋದೇ ಸಿಗುತ್ತೆ, ಬಟ್ ನಮ್ಮ ಮನೆಯವರು ಇದೇ ತರದೇ ತಂದಿದ್ದಾರೆ. ನಾವ್ ಯಾವ ರೀತಿ ಸೀರೆ ಉಡ್ಸ್ತೀವೋ ಆ ರೀತಿ ಇದನ್ನ ನಾವು ಹಿಂಗೆ ಬೆಂಡ್ ಮಾಡ್ಬಿಟ್ಟು ಸ್ಟಿಚ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಹಾಗೆ ಇದಕ್ಕೆ ಸ್ಟೋನ್ ಇಂದು ಹಸ್ತಪಾದ ತರಬೇಕು ಅಂತ ಅನ್ಕೊಂಡೆ, ನೋಡೋಣ ಇನ್ನು ಟೈಮ್ ಇದೆಯಲ್ಲ ಹಬ್ಬಕ್ಕೆ, ಅಷ್ಟರೊಳಗೆ ಆದ್ರೆ ತಗೊಬರ್ತೀನಿ. ಈ ಎಲ್ಲಾ ವಸ್ತುಗಳನ್ನು ಅಷ್ಟೇನೆ ನಾನು ಇದು ಲೋಕಲ್ ಶಾಪ್ ಅಲ್ಲೇ ತಗೊಂಡ್ಬಂದಿರೋದು. ಅಂಡ್ ಹಾಗೆ ಹಳೇದಿತ್ತಲ್ವಾ ಹ್ಯಾಂಡ್ಸ್, ಅದರಲ್ಲಿ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಇನ್ನ ಸ್ವಲ್ಪ ಸ್ಟಿಚ್ ಮಾಡೋದು ಬಾಕಿ ಕೆಲಸ ಇದೆ. ಇದನ್ನ ಈ ರೀತಿ ಜಾಯಿಂಟ್ ಮಾಡಿದ್ರೆ ಚತುರ್ಭುಜ ಆಗುತ್ತಲ್ವಾ, ಹಾಗಾಗಿ ಆ ರೀತಿ ರೆಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಇದಕ್ಕಿನ್ನ ಕೆಲಸ ಇದೆ, ಸ್ಟಿಚಿಂಗ್ ಕೆಲಸ ಎಲ್ಲ ಇನ್ನ ತುಂಬಾ ಇದೆ. ಎರಡಕ್ಕೂ ಅಷ್ಟೇ ಈ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಚತುರ್ಭುಜ ತರ ಆಗುತ್ತೆ. ಸೊ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೊಂಡೆ ರೆಡಿ ಮಾಡಿದ್ದೀನಿ ಅಮ್ಮಂಗೆ. ಇದು ಕೊಂಡೆ ಇಟ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ನಾನೇ ಮನೇಲಿ ರೆಡಿ ಮಾಡ್ಕೊಂಡಿದ್ದು. ಲಾಸ್ಟ್ ಟೈಮ್ ಒಂದು ಸ್ಟೋನ್ ಇಂದ ತರಿಸ್ಕೊಂಡಿದ್ದೆ, ಬಟ್ ಅದು ಸ್ಟೋನ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಈ ಸತಿ ಸ್ವಲ್ಪ ಬೇರೆ ತರ ಡಿಸೈನ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಹಾಗಾಗಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ನಾನು ಸೆಟ್ ಮಾಡ್ತೀನಿ ಅನ್ನೋದು ನಿಮ್ಗೆ ಹಬ್ಬದ ವಿಡಿಯೋದಲ್ಲಿ ಶೇರ್ ಮಾಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಅಮ್ಮಂದು ಜ್ಯುವೆಲ್ರೀಸ್. ಇದೆಲ್ಲ ನಾನು ತಗೊಂಡು ತುಂಬಾ ವರ್ಷಗಳೇ ಆಯ್ತು, ಅದನ್ನ ಯೂಸ್ ಮಾಡ್ಕೊಂತ ಇದ್ದೀನಿ. ಇದು ಸೊಂಟದ ಪಟ್ಟಿ. ಇದು ನಾನು ವರಮಹಾಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡಿ 2ನೇ ವರ್ಷಕ್ಕೆ ತಗೊಂಡಿದ್ದಂಥದ್ದು. ಈಗ ನಾವು ಚಿಕ್ಕವರಿದ್ದಾಗೆಲ್ಲ ಈ ತರದೇ ಪಟ್ಟಿಗಳನ್ನ ಕಟ್ತಾ ಇದ್ದಿದ್ದು. ಈ ವರ್ಷ 10ನೇ ವರ್ಷದ ಪೂಜೆ, ಇನ್ನು ಕೂಡ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಯಾವ ವಸ್ತುಗಳನ್ನು ಕೂಡ ಹಾಳು ಮಾಡಿಲ್ಲ. ಹಾಗೆ ಇನ್ನ ಇದು ಸ್ಟೋನ್ ಸೆಟ್ ಅಷ್ಟೇ, ಇದು ಅಷ್ಟೇ ತಗೊಂಡು ಒಂದು 4 to 5 years ಆಯ್ತು. ಅವಾಗಿಂದನೂ ಅಷ್ಟೇ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಸ್ಟ್ 600 ರುಪೀಸ್ ಕೊಟ್ಟು ತಗೊಂಡಿದ್ದೆ ನಾನು. ನೋಡಿ, ಇದು ಒಂದು ಲಾಂಗ್ ಸರ. ಹಾಗೆ ಇದು 3 ಸರಗಳು ಬಂದಿತ್ತು. ಇದೊಂದು ಮೀಡಿಯಂ ಸೈಜ್ ಒಂದು, ಇನ್ನೊಂದು ಶಾರ್ಟ್. ನಾನೇನ್ ಮಾಡ್ತೀನಿ, ಇದ್ರಲ್ಲಿ 2 ಸರನ ಹಾಕಿ 1 ಸರನ ಸೊಂಟದ ಪಟ್ಟಿ ಹಾಗೆ ಕಟ್ಟುತ್ತೀನಿ. ಇದು ಬ್ರೈಡಲ್ ಸೆಟ್ಗೆ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು, ಬಟ್ ಇದನ್ನ ಇನ್ನೂ ಯೂಸ್ ಮಾಡಿಲ್ಲ. ಹಾಗಾಗಿ ಈ ವರ್ಷ ಲಕ್ಷ್ಮೀ ಪೂಜೆಗೆ ಇಟ್ಬಿಟ್ಟು ನಂತರ ಬೇಕಿದ್ರೆ ನೋಡೋಣ, ಮುಂದೆ ಯೂಸ್ ಮಾಡ್ಕೊಂಡ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಅಮ್ಮಂಗೆ ತಿಲಕ ಬಿಂದಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಇದು ತಿಲಕ. ಅದಿಷ್ಟು ತಿಲಕ ಇದೆ. ಅಂಡ್ ಹಾಗೆ ಎರಡು ಸೆಟ್ ಇಟ್ಕೊಂಡಿದ್ದೀನಿ. ಕಣ್ಣು, ಇದು ಐಬ್ರೋಸ್ ಇಟ್ಕೊಂಡಿದ್ದೀನಿ.
ಹಾಗೆ ಇದನ್ನು ಮೂಗುತಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಅಷ್ಟೇ ನಾನು 2-3 ವರ್ಷ ಆಯಿತು ತಗೊಂಡು, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಪ್ರಾಡಕ್ಟ್ಸ್ನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಿಷ್ಟು ನನ್ನ ಹತ್ರ ಹಳೆ ವಸ್ತುಗಳಿತ್ತು, ಅದನ್ನು ಕೂಡ ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇಷ್ಟು ವಸ್ತುಗಳನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈಗ ನಾವು ಮೀಶೋಲ್ಲಿ ತರಿಸ್ಕೋಬೇಕು ಅಂದ್ರೂ ಸ್ವಲ್ಪ ಆರ್ಡರ್ ಬರೋದು ಲೇಟ್ ಆಗುತ್ತೆ. ನೋಡೋಣ, ನೆಕ್ಸ್ಟ್ ವೀಕ್ ಏನಾದರೂ 15ನೇ ತಾರೀಕು ಹಬ್ಬ ಮಾಡ್ತಕ್ಕಂಥವ್ರು ಬೇಕಿದ್ದರೆ ಈ ಪ್ರಾಡಕ್ಟ್ಸ್ಗಳನ್ನು ತರಿಸ್ಕೊಳ್ಳಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸದ್ಯಕ್ಕೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.